ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಹಲ್ಲೆ ಖಂಡಿಸಿ ಲೋಕಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ಮುಧೋಳ ತಾಲೂಕಿನ ಲೋಕಾಪುರ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸವರ್ಣೀಯ ಮನೆತನದವರಿಂದ ಮಾರಣಾಂತಿಕ ಹಲ್ಲೆ ನಡೆದು ದೂರು ನೀಡಿದರೂ ಎಫ್ಐಆರ್ ದಾಖಲಿಸದೆ ಕಾಲಹರಣ ಮಾಡುತ್ತಿದ್ದ ಲೋಕಾಪುರ ಪಿಎಸ್ಐ ವಿರುದ್ಧ ಸಂತ್ರಸ್ತ ಕುಟುಂಬದೊಂದಿಗೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಮೇಲಾಧಿಕಾರಿಗಳ ಆಗಮನದ ನಂತರ ಪರಿಸ್ಥಿತಿ ಶಾಂತಗೊಳಿಸಿದರು. ನಂತರ ಪಿಎಸ್ಐ ಅವರು ಎಫ್ಐಆರ್ ದಾಖಲಿಸಿದರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಸದಸ್ಯರು, ಹಿರಿಯ ಹೋರಾಟಗಾರರು, ಲೋಕಾಪುರ ಭಾಗದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶಾನೂರು ಗೊಲಂಬಾವಿ, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಬಾಗಲಕೋಟೆಗೆ ಹೋಗಿ ಅವರೆಲ್ಲ ಜಾಯಿನ್ ಆಗಿದೆ. ಆಸ್ಪತ್ರೆ ಚಿಕಿತ್ಸೆ ಕೊಡಕತ್ತಾರೆ. ಹೋಗಿ ಒಬ್ಬರು ಫೋನ್ ಹಚ್ಚಿ ಹೇಳ್ಬೇಕು ಸರ್ MLC ಬರೋಕ್ಕೆ. ಇವತ್ತು ಬಂದು ಇಲ್ಲಿವರೆಗೂ ಏನು 22ನೇ ತಾರೀಕು ಆಗೈತಿ. ಇವತ್ತು ತಾರೀಕು 27 ಸರ್. ಇಲ್ಲಿ 5-6 ದಿನ ಘಟನೆ ಆದರೂ ಕೂಡ ಇವತ್ತಿನವ್ರಿಗೆ ಎಫ್ಐಆರ್ ಮಾಡಕ್ಕೆ ರೆಡಿಲ್ಲ. ಎಫ್ಐಆರ್ ಮಾಡ್ಕೋರಿ ಅಂತ ಬಂದ್ರೆ ದಲಿತ ಮುಖಂಡರು ನಮ್ಮವ್ರು ನಾಯಕರು ಹಿರಿಯರು ಬರ್ತಾರೆ. ಮಾಡ್ಕೋರಿ ಅಂದ್ರೂ ನಮ್ಮ ಆಫೀಸರ್ ಬರಲಿ, ನನ್ನ ಬರಂಗಿಲ್ಲ, ಅದು ಟ್ಯಾಕ್ಸ್ ಬಂದು ಮಾಡ್ತೇವೆ ಕಾರಣ ಏನ್ರಿ